ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿತ್ಯ, ನಮ್ಮಿಬ್ರು ಗೆಲ್ವಿನ್ ಗುರ್ತಾಗಿ ಕಟ್ಟಿರೋ ಈ ತಾಯ್ತ ಯಾವತ್ತು ನಿನ್ ಕುತ್ತಿಗೆಲೇ ಇರ್ಲಿ. ನಾಳೆ ನನ್ ಕಟ್ಟೋ ತಾಳಿಗೆ ಸಮವಾಗಿ ಈ ತಾಯ್ತನ ನೋಡ್ಕೋ. ತಾಯ್ತ ಕುತ್ತಿಗೆ ಕಟ್ಟಿದಕ್ಕೇನೆ ಇವಳು ಪ್ರಾಣ ಮೇಲೆ ಕೆಳಗೆ ಆಯ್ತು. ದೇವ್ರೆ, ನಾಳೆ ತಾಳಿ ಕಟ್ಟಿದ್ರೆ ಈ ಮಗು ಪರಿಸ್ಥಿತಿ ಏನಾಗುತ್ತೋ. ಇನ್ ನಾನು ಹೊರಡ್ತೀನಿ ಅತ್ತೆ. ಹೊರಡು, ಈಗ್ಲೇ ತುಂಬಾ ಲೇಟ್ ಆಗಿದೆ. ಹೌದೌದು, ಪಾಪ ಇವಳಿಗೋಸ್ಕರ ಇವ್ರಮ್ಮ ಎಷ್ಟು ಕಾಯ್ತಿದಾರೋ ಏನೋ. ಹೋಗಮ್ಮ. ಏನ್ ಮಾತಾಡ್ತಿದ್ಯಾ ನೀನು? ಹೋಳಿ ಸಂಭ್ರಮ ಇಟ್ಕೊಂಡು ಹೇಗ್ ಕಳ್ಸೋದು? ಹೌದು, ಇವತ್ ಇಲ್ಲೇ ಇದ್ದು ನಾಳೆ ಹೋಗುವಂತೆ ಬಿಡು. ಅಯ್ಯೋ ಹಾಗಲ್ಲ ಅತ್ತೆ. ಅದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳು 5 ದಿನನೂ ಇಲ್ಲೇ ಇರ್ಬೇಕು. ಆದ್ರೆ ಹಾವು ತನ್ನ ಮೊಟ್ಟೆನ ತಾನೇ ನುಂಗೋ ಹಾಗೆ ಆ ರೂಪ ಗಂಗಾ ತನಗೆ ಹುಟ್ಟಿರೋ ಮಗು ಅನ್ನೋದು ಗೊತ್ತಿಲ್ದೆ ಗಂಗಾನ ಸಾಯಿಸೋದಕ್ ನೋಡ್ತಿದ್ದಾಳೆ. ಗಂಗಾ ಪ್ರಾಣ ಉಳಿಬೇಕು ಅಂದ್ರೆ ಸ್ವರೂಪಾಗೆ ಗಂಗಾ ನನ್ನ ಮಗಳೇ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ಈಗ್ಲೇ ಆ ನಿಜನ ರೂಪಾಗೆ ಹೇಳ್ಬಿಡ್ತೀನಿ. ಅವಳು ಬದುಕ್ಬೇಕು ಸ್ವಾಮಿ, ಇನ್ನು 100 ವರ್ಷ ಬದುಕ್ಬೇಕು. ಅವಳಿಗೂ ನಿಜ ಗೊತ್ತಾಗ್ಬೇಕು. ಅವಳ ತಂದೆನ ಅವಳು ನೋಡ್ಬೇಕು. ಆ ತಂದೆ ಮಗಳು ಸೇರ್ಬೇಕು. ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ನಿತ್ಯ, ಅಮ್ಮ ನಿತ್ಯ. ಏನ್ ಮೇಡಮ್ ಕಿರಿಸ್ತಿದ್ದೀರಾ, ಕೂಗ್ತಿದ್ದೀರಾ? ನೀನ್ ನಿತ್ಯನಾ? ಇಲ್ಲ, ನಾಣಿ. ನಿತ್ಯ, ಅಮ್ಮ ನಿತ್ಯ. ಏನಮ್ಮ? ಪರವಾಗಿಲ್ಲ ಬಿಡಮ್ಮ, ನಾನ್ ನಿನಗೆ ಅತ್ತೆ ಅಲ್ಲ, ಅಮ್ಮನೇ ಅಂದ್ಕೋ. ಈ ಹಾಲ್ ತಗೊಂಡೋಗಿ ಜೈಗೆ ಕೊಟ್ಬಿಡಮ್ಮ. ಇಲ್ಲಿ ಕೊಡಿ ಮೇಡಮ್, ನಾನು ಕೊಡ್ತೀನಿ. ನೀನ್ ಜೈಗೆ ಪಿಯೇನಾ ಅಥವಾ ಇನ್ನೇನಾದ್ರನಾ? ಪಿಯೇ ಅಲ್ವಾ ಮೇಡಮ್, ಅದಕ್ಕೆ ಮೇಡಮ್ಗೆ ಯಾಕೆ ಶ್ರಮ ಅಂತ. ನಾಣಿ, ನೀನ್ ಹೋಗಮ್ಮ, ತಗೋ. ನಿನಗ್ ಮದ್ವೆ ಒಂದಾಗಿದೆ ಅಷ್ಟೇ, ಬುದ್ಧಿ ಮಾತ್ರ ಬರ್ಲಿಲ್ಲ. ಮದ್ವೆ ಆದ್ರೆ ಹೆಂಡತಿ ಬರ್ತಾಳೆ, ಬುದ್ಧಿ ಬರೋದು ಹೇಗಪ್ಪ? ಏನೋ ಇವ್ರ ಮಾತು ಅರ್ಥ ಆದಾಗ ಇರುತ್ತೆ ಅಷ್ಟೇ, ಅರ್ಥ ಅಂತೂ ಆಗಲ್ಲ. ಏನು ನಾಚಿಕೆನಾ?
ನನ್ನ ಹಾಗೆ ಕರಿಬೇಡ. ನಿನ್ನ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ನನ್ ಮಗಳು ಹೋಲಿಕೆ ಇಟ್ಕೊಂಡು ಹುಟ್ಟಿದ್ದಕ್ಕೆ ಅವಳಗ್ ಸಮಾನವಾಗಿ ನೋಡ್ಕೊಂಡೆ ನಿನ್ನ. ನಿನ್ ಮೇಡಮ್ ಅಂತ ಕರೆಯೋ ಪ್ರತಿ ಸಲ ಅಮ್ಮ ಅಂತ ಕರ್ದ ಹಾಗೆ ಫೀಲ್ ಆಗ್ತಿತ್ತು. ನಿನ್ ಅಮ್ಮನ್ ಪ್ರಾಣನೂ ಕಾಪಾಡಿದೀನಿ. ನಿನ್ಗ ಅಷ್ಟೊಂದ್ ಸಹಾಯ ಮಾಡಿದ್ರು ಆ ಕೃತಜ್ಞತೆ ಕೂಡ ಇಲ್ಲದೆ ಇಂಥ ನಂಬಿಕೆ ದ್ರೋಹ ಮಾಡ್ತೀಯಾ? ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಹೀಗ್ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರ ಶವ ಯಾವ್ದೋ ನದಿಲ್ ತೇಲಾಡ್ತಿತ್ತು. ನೀನಾಗಿದ್ದಕ್ಕೆ ಇನ್ನೂ ಬದುಕಿದ್ಯಾ? ನಾನ್ ಯಾವ ತಪ್ಪು ಮಾಡಿಲ್ಲ ಮೇಡಮ್. ಬಾಯ್ ಮುಚ್ಚು. ಯಾವ ತಪ್ಪು ಮಾಡ್ಲಿಲ್ವಾ? ನಿತ್ಯಾಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನನಗ್ಯಾಕೆ ಹೇಳಲಿಲ್ಲ? ಆ ನಿಜಾನ ಮುಚ್ಚಿಟ್ಟು ಬೇಬಿನ ನಿನ್ನ ಅಮ್ಮನ ಹತ್ರ ಬಿಟ್ಟು ನನ್ನ ಹತ್ರ ನಿತ್ಯ ಹಾಗೆ ಯಾಕೆ ನಟಿಸ್ದೆ? ನಾನು ಕೂಡ ಕಂಡುಹಿಡಿಯಕ್ಕಾಗ್ದಿರೋ ಹಾಗೆ ಎಷ್ಟು ಚೆನ್ನಾಗಿ ನಟಿಸ್ತೀಯ ನೀನು. ಅಂದ್ರೆ ನನ್ ನಿತ್ಯನ ಕೊಂದು ನೀನೇ ನಿತ್ಯ ಅಂತ ನನ್ನ ನಂಬಿಸಿ ನನ್ನ ಆಸ್ತಿಗೆ ವಾರಸ್ದಾರ ಆಗ್ಬೇಕು ಅಂತ ಅನ್ಕೊಂಡ್ಯಾ? ನನ್ ನಿತ್ಯ ಪ್ರೀತಿಸಿರೋ ಜೈನ ಮದ್ವೆ ಆಗಿ ಈ ಮನೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡ್ಯಾ? ಅಷ್ಟಕ್ಕೂ ಏನ್ ನಿನ್ ಉದ್ದೇಶ? ನನ್ ಮಗಳು ಹೋಲಿಕೆ ಇದ್ ಮಾತ್ರಕ್ಕೆ ನನ್ ಮಗಳೇ ಆಗ್ಬೇಕು ಅಂತ ಅನ್ಕೊಂಡ್ಯಾ? ನೀವು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ ಮೇಡಮ್. ಅಷ್ಟಕ್ಕೂ ಏನಾಯ್ತು ಅಂದ್ರೆ ಓ, ನಿಮ್ಗ ಆ ಫೀಲಿಂಗ್ಸ್ ಬೇರೆ ಇದ್ಯಾ? ನಿಮ್ಮ ಸ್ಥಾನದಲ್ಲಿ ನಾನು ನನ್ ಮಗಳು ಇದ್ದಿದ್ರೆ ಇಷ್ಟ ಹೊತ್ತಿಗೆ ಇವಳು ಕಥೀಸ್ಗೆ ಸಾಯಿಸಿ ಎಲ್ಲ ಅನ್ಸ್ಬಿಡ್ತಿದ್ದೆ ನಾನು. ನಿತ್ಯ ತಲೆ ತಗ್ಸೋ ಕೆಲ್ಸ ಏನು ಮಾಡಿಲ್ಲ ಅತ್ತೆ. ನಾವು ಹೆಮ್ಮೆ ಪಡೋ ಹಾಗೆ ಮಾಡಿದಾಳೆ. ಅಷ್ಟೇ ಬಿಡು ಮಾವ. ಮುಖದ ಮೇಲೆ ಕೆರ್ತ ಆಗ್ತಿದ್ರೆ ಕೆನ್ನೆಗ್ ಹೊಡೆದ್ರುನು ಚೆನ್ನಾಗಿದೆ ಅಂತಲೇ ಅನ್ಸೋದು. ಮತ್ ನನ್ಗೆ ಈ ವಿಷಯ ಯಾವತ್ತೂ ಹೇಳಲೇ ಇಲ್ವಲ್ಲ. ನಿನ್ ಕೆನ್ನೆಗೆ ಹೊಡಿಬೇಕು ಅಂದ್ರೆ ಬೇಕಾದಷ್ಟು ನಿನ್ಗೆ ನಿಮ್ ತಾಯಿಗೆ ಕೊಡ್ತಿದ್ನಲ್ಲಮ್ಮ. ಜೈ, ಇನ್ನು ನಾವ್ ಹೊರಡ್ತೀವಿ. ಎಲ್ಲಿಗ್ರಿ? ನಮ್ ಮನೆಗೆ. ಸರಿಯಾಗಿ ಹೇಳಿದ್ರಿ ಅತ್ಗೆ. ಹೊರಗಡೆ ನೋಡ್ಲಿಲ್ವಾ? ಇವತ್ತು ಹೋಳಿ ಸೆಲೆಬ್ರೇಟ್ ಮಾಡ್ತಿದೀವಿ. ನಿಮ್ಮನ್ ಕರೆಯೋಣ ಅನ್ನೋದ್ರಲ್ಲಿ ನೀವೇ ಬಂದ್ಬಿಟ್ರಿ. ಹೌದು ಆಂಟಿ, ಇವತ್ತು ಹೋಳಿ ಹಬ್ಬ ಆದ್ಮೇಲೆ ನಾಳೆಯಿಂದ 5 ದಿನ ಗಣಪತಿ ಪೂಜೆ ಕೂಡ ಇದೆ. ಅದೆಲ್ಲ ಆದ್ಮೇಲೆ ನೀವು ಹೊರಡ್ಬೋದಲ್ವಾ? ನನ್ಗೆ ಅಷ್ಟೊಂದ್ ಟೈಮ್ ಇಲ್ಲ ಜೈ, ಅರ್ಜೆಂಟಾಗಿ ಹೋಗ್ಬೇಕು. ಊರಲ್ಲಿ ನಿತ್ಯಾಗ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಿದೆ. ಗಣಪತಿ ಪೂಜೆ ಮಾಡದೇ ಇದ್ರೆ ಅನಿಷ್ಟ ತೊಲಗಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ. ಹಾಗಲ್ಲ. ಇನ್ನೇನು ಹೇಳ್ಬೇಡಿ ಆಂಟಿ, ಪ್ಲೀಸ್ ಇರಿ. ಇಲ್ಲ ಜೈ, ಬೇಕಾದ್ರೆ ನಿತ್ಯ ಇರ್ತಾಳೆ, ನಾನ್ ಹೋಗ್ಲೇಬೇಕು. ಥ್ಯಾಂಕ್ಸ್ ಆಂಟಿ. ಪೂಜೆ ಆದ್ಮೇಲೆ ನಿತ್ಯನ ನಾನೇ ಮನೆಗೆ ಕರ್ಕೊಂಡ್ ಬರ್ತೀನಿ. ಶ್ಯೂರ್. ಎನಿವೇ, ಹ್ಯಾಪಿ ಹೋಳಿ. ಬಾಯ್. ಸಿ ಯು. ಒಂದ್ ನಿಮಿಷ. ಮೇಡಮ್, ಮೇಡಮ್, ಇದೇನ್ ಮೇಡಮ್, ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗದೆ ಇಲ್ಲೇ ಬಿಟ್ಟು ಹೋಗ್ತಿದ್ದೀರಲ್ಲ? ಮತ್ತೇನ್ ಮಾಡ್ಲಿ ಗಂಗಾ, ನಿನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿತ್ಯ ನಿಲ್ ಕಳ್ಸೋಣ ಅಂದ್ರೆ ಹೀಗಾಗಿದೆ. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಮೇಡಮ್. ಇವತ್ ರಾತ್ರಿ ನಾನು ಹೇಗಾದ್ರೂ ಆ ಮನೆಗ್ ಬರ್ತೀನಿ. ನೀವು ಅಮ್ಮವ್ರನ್ನ ಈ ಮನೆಗೆ ಕಳ್ಸ್ಬಿಡಿ. ಸರಿ, ನಾನು ಹೊರಡ್ತೀನಿ. ನೋಡಿದ್ಯಾ, ನಿಮ್ ಮಾಮ್ ಏನ್ ಹೇಳ್ತಾರೋ ಅಂತ ಹೆದರಿದ್ದೆ. ನೀನ್ ಆರಾಮಾಗಿರು ಅಂತ ಹೇಳೋದ್ರು. ಇನ್ಮೇಲೆ ಯಾವ ಟೆನ್ಷನ್ ಇಲ್ಲ. ಟೆನ್ಷನ್ ಅವಳಮ್ಮನಿಂದ ಅಲ್ವೋ, ನನ್ನಿಂದ. ಅವಳನ್ನ ಫ್ರೀಯಾಗಿ ಬಿಟ್ಟು ಹೋಗ್ತಿಲ್ವೋ? ಸಾಯೋಕೆ ಅಂತಾನೆ ಬಿಟ್ಟು ಹೋಗ್ತಿದ್ದಾಳೆ. ನನ್ನನ್ನ ಯಾಕೆ ಒತ್ಕೊಂಡು ಹೋಗ್ತಿದ್ದೀರಾ ನೀವು? ಬಿಡ್ರೋ ನನ್ನ. ಹೋಳಿ ಆಡ್ಲಿ ಅಂತ ರಜಾ ಕೊಡಿಸಿದ್ರೆ ನನ್ನ ಹತ್ರನೇ ಆಟ ಆಡ್ತೀರಾ? ಈ ಬಂಡೆ ಎಲ್ಲ ಹೋಗೋ ಹಾಗೆ ಒಗಿಬೇಕು ಅಂದ್ರೆ ನನ್ ಮೀನಾಕ್ಷಿ ಕೈ ಬಿದ್ದೋಗುತ್ತೆ. ಹೋಗ್ರಿ ಹೋಗ್ರಿ ಇಲ್ಲಿಂದ. ನೋಡಿದ್ರ ಸರ್, ನಮ್ ಹುಡುಗರು ಬಣ್ಣನ ಹೇಗ್ ಹಾಕಿದ್ದಾರೆ?
ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿದ್ಯಾ ನಣಿ. ಏನ್ ಕಲರ್ಫುಲ್ ಏನೋ, ನಮ್ದಲ್ದೇ ಇರೋ ಕಲ್ಚರ್ನ ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಹೋಳಿ ನಮ್ ಕಲ್ಚರ್ ಅಲ್ಲ ಅಂತ ಯಾರು ಹೇಳಿದ್ದು ನಾಣಿ? ಈ ಫೆಸ್ಟಿವಲ್ ಹಿಸ್ಟಾರಿಕಲ್, ಎಷ್ಟೋ ವರ್ಷದಿಂದ ಆಚರಿಸ್ತಿದ್ದಾರೆ. ಸಮ್ಮರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಕಿನ್ ಡಿಸೀಸ್ ಬರ್ದಿದ್ದ ಹಾಗೆ ಬಣ್ಣ ಹಚ್ಕೊಳ್ಳದೆ ಈ ಸೆಲೆಬ್ರೇಷನ್ ಹಿಂದಿರೋ ಸೈಂಟಿಫಿಕ್ ರೀಸನ್. ಓಹೋ, ಅಂದ್ರೆ ಇಷ್ಟೆಲ್ಲ ಹಿಸ್ಟ್ರಿಲಿ ಲಾಜಿಕ್ ಇದೆ ಅಂತ ಆಯ್ತು. ಮತ್ತೆ ನೀವು ನಿತ್ಯ ಮೇಡಮ್ ಕೂಡ ಬಣ್ಣ ಹಚ್ಕೋಬೇಕಲ್ಲ. ನೋಡ್ಕೊಂಡು ಹೋಗ್ರು ಸ್ವಲ್ಪ. ಏ ನೋನು, ನಿತ್ಯ ಮಾತ್ರ ನನಗ್ ಹಚ್ಬೇಕು, ನಾನ್ ಮಾತ್ರ ನಿತ್ಯನಿಗೆ ಹಚ್ಬೇಕು. ಮತ್ತೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ ಸರ್? ಹೋಗಿ. ಲೇ, ಈಗಷ್ಟೇ ನನಗೆ ಬಣ್ಣ ಹಚ್ಚಿದ್ರಲ್ಲೋ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬೇಡ ಜೈ. ಬೇಡ ಜೈ. ಅಯ್ಯೋ ಬೇಡ. ಓಹೋ ಬೇಡ. ಅಜ್ಜಿ, ಏನೋ ಚಿಂತೆಲಿದ್ದೀರಾ? ಏನಾಯ್ತು? ಯಾಕೋ ಗೊತ್ತಿಲ್ಲಮ್ಮ, ಮನ್ಸಲ್ಲಿ ಭಯ ಆಗ್ತಿದೆ. ಏನೋ ಕೇಡಾಗುತ್ತೆ ಅನ್ನಿಸ್ತಿದೆ. ಎಲ್ರೂ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯಾರಿಗೂ ಏನೂ ಆಗಲ್ಲ. ನೀವು ನಿಶ್ಚಿಂತವಾಗಿರಿ. ನನ್ ಚಿಂತೆ ಎಲ್ರ ಬಗ್ಗೆ ಅಲ್ಲಮ್ಮ, ನಿತ್ಯ ಬಗ್ಗೆ. ಅಜ್ಜಿ, ಎಲ್ಲಿಗೆ? ಏನೇ ಈಗಷ್ಟೇ ನೀರು ಬೆಂಕಿ ಅಂದೆ, ಏನು ಬಣ್ಣ ತಂದ್ಯಲ್ಲ? ಇದು ಮಾಮೂಲ್ ಬಣ್ಣ ಅಲ್ಲ ಮಮ್ಮಿ, ಫಾಸ್ಫರಸ್ ಹಾಕಿರೋ ಬಣ್ಣ. ಅಂದ್ರೆ
ಇದಕ್ ಬಿಸಿ ತಾಕಿದ್ರೆ ಬೆಂಕಿ ಬರತ್ತೆ. ಈ ಬಣ್ಣನ ಮೊದ್ಲು ನಿತ್ಯ ಮೇಲ್ ಹಾಕ್ಬೇಕು. ಆಮೇಲೆ ಈ ಬೂತ್ ಕನ್ನಡಿ ಹಿಡ್ಕೊಂಡು ಅವಳ ಮೈ ಮೇಲೆ ಸೂರ್ಯನ ಬೆಳಕು ಬೀಳೋ ಹಾಗೆ ಮಾಡೋಣ. ಸನ್ರೈಸ್ ಬೀಳೋ ಸ್ವಲ್ಪ ಹೊತ್ತಿಗೆನೆ ಮೊದ್ಲು ಅವಳ ಬಟ್ಟೆ, ಆಮೇಲೆ ನೋಡ್ತಾ ನೋಡ್ತಾ ಅವಳ ಮೈ ಪೂರ್ತಿ ಸುಟ್ಟೋಗುತ್ತೆ. ಅಂಗವಿಕಾರ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಬೀಳ್ತಾಳೆ. ಈ ಫೈರ್ ಹೇಗ್ ಬಂತು? ಇಲ್ಲಿಂದ ಮನೆಗೆ ಹೋಗು ಅಂದ್ರೆ ಜೈ ಮುಂದೆ ಹೋಗಿದ್ಯಾ? ಐ ವಿಲ್ ಕಿಲ್ ಯು. ಹೀಗೆ ಹೋದ್ರೆ ಹೇಗ್ ಸುಡ್ತು ಅಂತ ಈ ಜೈ ಕೇಳ್ತಾನೆ. ಏನ್ ಮಾಡ್ಲಿ ಈಗ? ಆಲ್ರೆಡಿ ನನ್ ಪ್ರೀತಿಲ್ ಬಿದ್ದಿದ್ಯಾ, ಮತ್ತೆ ನೆಲದ ಮೇಲೆ ಬೀಳೋದು ಕಾಸೇನಾ? ಬಾ, ನಿನಗ್ ನಡೆಯೋದು ಹೇಳ್ಕೊಡ್ತೀನಿ. ಅದಲ್ಲ, ನಾನು ಹೇಳೋದ್ ಕೇಳಿ. ಮಾಮ್, ನಿತ್ಯ, ವಾಟ್ ಹ್ಯಾಪನ್ ನಿತ್ಯ? ಈ ಕಲರ್ಸ್ ಏನು? ನಿನ್ ಡ್ರೆಸ್ಗೆ ಏನಾಯ್ತು? ನಥಿಂಗ್ ಮಾಮ್, ಫ್ರೆಂಡ್ಸ್ ಜೊತೆ ಹೋಳಿ ಆಡ್ತಿದ್ದೆ, ಅಲ್ಲಿ ಚಿಕ್ಕ ಫೈರ್ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ನಿನ್ಗೇನಾಗಿಲ್ಲ ತಾನೆ? ಏನ್ ಆಗಿಲ್ಲ ಮಾಮ್, ಐ ಆಮ್ ಸೇಫ್. ಹೌದು, ಸ್ಟೋರ್ ರೂಮ್ ಡೋರ್ ಯಾಕೆ ಓಪನ್ ಮಾಡ್ತಿದ್ದೆ? ಒಳಗಿಂದ ಏನೋ ಸೌಂಡ್ ಬಂತು ನಿತ್ಯ.
ಏನು ನೋಡೋಣ ಅಂತ ಲಾಕ್ ತೆಗಿತಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದೆ. ಒಳಗಡೆ ನೀನೇನಾದ್ರೂ ನೋಡಿದ್ಯಾ? ಇಲ್ಲ. ವೈ? ಏನೂ ಇಲ್ಲ. ಯಾವ ಬೇಕು ಇಲ್ಲಿನೋ ಹೋಗಿರ್ಬೇಕು. ಇನ್ಯಾವತ್ತೂ ಆ ರೂಮಿಗೆ ಹೋಗ್ಬೇಡ ಮಾಮ್. ಅದಕ್ಕೆ ಕುಡೀರಿ ಅಂತಿದ್ದು. ಓಹೋ, ಅಂದ್ರೆ ನನ್ ಜೊತೆ ಮಾತಾಡೋದು ನಿನಗಿಷ್ಟ ಇಲ್ಲ ಅಂತಾಯ್ತು. ಅದು ಕುಡ್ದು ಹರಟೆ ಹೊಡಿಬೋದಲ್ಲ. ಸೂಪರ್. ಹಾಗಾದ್ರೆ ನೀನು ಕುಡಿ. ಏನು? ನೀನ್ ಕುಡಿದ್ರೇನೆ ನಾನು ಕುಡಿಯೋದು. ಏನ್ ಆಟ ಆಡಿಸ್ತಿದ್ದೀರಾ? ಇಲ್ಲ. ಮತ್ತೆ ನಾನೇ ಕುಡಿಲಿ? ಮತ್ತೆ ನಾನ್ ಮಾತ್ರ ಯಾಕೆ ಕುಡಿಬೇಕು? ನನ್ಗೇನ್ ಅಗತ್ಯ ಇಲ್ಲ. ದೇವ್ರೇ, ಇವ್ರು ಕುಡ್ದು ನಿದ್ರೆ ಮಾಡೋದು ನನ್ಗೆ ಅಗತ್ಯನೇ. ಕುಡ್ದೆ, ಈಗ ಕುಡೀರಿ. ಅದನ್ನ ಕುಡಿಯೋದು ಅನ್ನಲ್ಲಮ್ಮ, ಜಸ್ಟ್ ಟೇಸ್ಟ್ ನೋಡೋದು ಅಂತಾರೆ. ಏನ್ ನಿಮ್ ಉದ್ದೇಶ? ಪೂರ್ತಿ ಕುಡಿಬೇಕು. ವಾವ್, ನೈಸ್. ಕುಡ್ದೆ. ದಟ್ಸ್ ಗುಡ್. ಈಗ ನೀರ್ ಕುಡೀರಿ. ಅದ್ರಲ್ಲಿ ಏನಿದೆ? ನಾನೇ ಅವ್ರೆ. ಓಯ್ ಮೇಡಮ್, ನಿಮ್ ಸಾರ್ಗೆ ಒಂದ್ ಗ್ಲಾಸ್ ತಗೊಂಬನ್ನಿ. ಆಯ್ತು ಮೇಡಮ್. ತಗೊಳ್ಳಿ ಮೇಡಮ್. ಈಗ ಕುಡೀರಿ. ಕಮಾನ್ ಮಾವ. ಸ್ವಪ್ನ, ಡೋಂಟ್ ಇರಿಟೇಟ್ ಮೀ. ಸ್ವಪ್ನ, ಮಾಡ್ತೀಯಾ ಇಲ್ವಾ? ಕಮಾನ್, ಡ್ಯಾನ್ಸ್ ವಿತ್ ಮೀ ಮಾವ. ಸ್ವಪ್ನ, ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ. ಲೀವ್ ಮೀ. ಸುಮ್ನೆ ಇರು. ಇಲ್ಲ ಮಾವ, ನೋ, ಐ ಕಿಸ್ ಯು. ಸ್ವಪ್ನ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಗೆಟ್ ಔಟ್ ಫ್ರಮ್ ಹಿಯರ್. ಜೈ, ನನ್ ಮಗಳು ಮಾಡಿರೋ ತಪ್ಪೇನೋ? ಬಾವನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಳ್ಳೋದು ತಪ್ಪಾ? ಅಷ್ಟು ಮಾತ್ರಕ್ಕೆ ಅವಳು ಕೆನ್ನೆಗೆ ಹೊಡೆದು ಅವಮಾನ ಮಾಡ್ತೀಯ ಎಲ್ಲರೆದುರುಗಡೆ? ಲಿಮಿಟ್ ಮೀರಿ ಮಾಡೋದೆಲ್ಲ ತಪ್ಪೇ ಅತ್ತೆ. ಸ್ವಪ್ನ ನನ್ನ ಅತ್ತೆ ಮಗಳೇ ಇರ್ಬೋದು, ಆದ್ರೆ ನಿತ್ಯ ನನ್ ಹೆಂಡತಿ ಆಗೋಳು. ಅವಳನ್ನ ದೂಡೋ ಹಕ್ಕು, ಅವಳ ಪ್ಲೇಸಿಗೆ ಬರೋ ಹಕ್ಕು ಯಾರಿಗೂ ಇಲ್ಲ, ಯಾವತ್ತೂ ಇರಲ್ಲ. ಸ್ವಪ್ನ, ಸ್ವಪ್ನ, ನಿಂತ್ಕೊಳೆ. ಸ್ವಪ್ನ, ಏನ್ ಮಾಡ್ತಿದ್ಯಾ? ಹೊರಟೋಗ್ತಾ ಇದ್ದೀನಿ. ಎಲ್ಲಿಗೆ? ಎಲ್ಲಾದ್ರೂ ದೂರ ಹೋಗ್ತೀನಿ. ಅಯ್ಯೋ ಬೇಡ ಸ್ವಪ್ನ, ನೀನ್ ಹೋಗ್ಬೇಡಮ್ಮ. ಇದ್ದೇನ್ ಮಾಡ್ಲಿ? ಮಾವ ನನ್ನ ಗೆಟ್ ಔಟ್ ಅಂದ. ಯಾವತ್ತೂ ಅವ್ನ್ ಹೆಂಡತಿ ಆಗಕ್ಕಾಗಲ್ಲ ಅಂದ. ಇನ್ನೂ ಇಲ್ಲೇ ಇದ್ದು ಏನ್ ಮಾಡ್ಲಿ ನಾನು? ಇಲ್ಲಿಂದ ಹೋದ್ರೆ ಏನಾಗುತ್ತೆ ಸ್ವಪ್ನ? ನನ್ ಜೀವನ ನಾನ್ ನೋಡ್ಕೊಂತೀನಿ. ನನ್ನೇನಾದ್ರೂ ತಡೆದ್ರೆ ಈಗ್ಲೇ ಇಲ್ಲೇ ಸಾಯ್ತೀನಿ. ಸ್ವಪ್ನ, ಏಯ್, ನನ್ ಮಾತ್ ಕೇಳಿ ಸ್ವಪ್ನ. ನಿಂತ್ಕೋ ಸ್ವಪ್ನ. ಸ್ವಪ್ನ, ಸ್ವಪ್ನ ನಿಲ್ಲು. ಸ್ವಪ್ನ, ಎಲ್ಲಿ ಹೋಗ್ತಿದ್ಯಾ? ನಿಂಗ್ಯಾಕೆ? ನಿಂಗ್ಯಾಕೆ? ಫೋನ್ನಲ್ಲಿ ಯಾರ್ನಮ್ಮ ಮೇಡಮ್ ಅಂತಿದ್ಯಾ? ಅದು ನಮ್ಮ ಮಾಮ್ನ ಅಜ್ಜಿ.
ಅಂದ್ರೆ ಆಗಾಗ ನಮ್ಮ ಮಾಮ್ನ ಮೇಡಮ್ ಅಂತ ತಮಾಷೆ ಮಾಡ್ತಾ ಇರ್ತೀನಿ. ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಳೆ ಗಣಪತಿ ಪೂಜೆ ಇದೆಯಲ್ಲಮ್ಮ. ಅದೇ ಅಜ್ಜಿ, ಪೂಜೆ ಆದ್ಮೇಲೆ ಬರ್ತೀನಿ ಅಂತಿದ್ದೆ ಅಷ್ಟೇ. ನಿತ್ಯ ನೀನ್ ನಿದ್ರೆ ಮಾಡುವಂತೆ ಬಾ. ಎಲ್ಲಿಗೆ ಹೋಗ್ತಾ ಇದ್ದೀರೋ? ನನ್ ರೂಮಲ್ಲೇ ಅಜ್ಜಿ. ಇಬ್ರು ಒಂದೇ ರೂಮಲ್ಲಿ ಮಲ್ಕೊಳ್ತೀರಾ? ಹಾ. ಹಾ? ಇಲ್ಲ ಇಲ್ಲ ಇಲ್ಲ, ಅವಳು ನನ್ ರೂಮಲ್ಲಿ ಮಲಗ್ತಾಳೆ, ನಾನು ಹಾಲಲ್ಲಿ ಮಲಗ್ಬಿಡ್ತೀನಿ. ಹೌದಲ್ವಾ ನಿತ್ಯ? ಏನು ಬೇಡಪ್ಪ, ನಿತ್ಯ ನನ್ ರೂಮಲ್ಲೇ ಮಲ್ಕೋತಾಳೆ. ಯಾಕೆ ಬಿಡಿ ಅಜ್ಜಿ, ಸುಮ್ನೆ ನಿಮಗ್ ಡಿಸ್ಟರ್ಬ್ ಆಗುತ್ತೆ. ಇವಳು ನನ್ ರೂಮಲ್ಲೇ ಮಲಗ್ಲಿ ಬಿಡಿ. ನನಗ್ ಡಿಸ್ಟರ್ಬೆನ್ಸ್ ಏನು? ಅಂದ್ರೆ ನಿತ್ಯ ಗೊರ್ಕೆ ಹೊಡಿತಾಳಜ್ಜಿ. ಅಯ್ಯೋ, ಆ ಸೌಂಡ್ ಕೇಳಕ್ಕಾಗಲ್ಲ. ಏಯ್, ನಾನೇನ್ ಗೊರ್ಕೆ ಹೊಡೆಯಲ್ಲ. ಏನದು? ಯಾವ್ದೋ ಬೇಕಿರ್ಬೇಕು ಅಜ್ಜಿ. ಕಳ್ಳು ಬೇಕು. ಶಬ್ದ ಮಾಡಿ ನಿದ್ರೆನ ಹಾಳ್ ಮಾಡ್ತಿದೆ. ನೀನ್ ಮಲ್ಕೊಮ್ಮ. ಅಜ್ಜಿ, ನೀವೇನು ಅಂದ್ಕೊಳ್ತಿದ್ರೆ ನೀವ್ ಇಲ್ಲಿ ಮಲ್ಗಿ, ನಾನ್ ಅಲ್ಲಿ ಮಲ್ಕೋತೀನಿ. ಸರಿನಮ್ಮ. ನಿತ್ಯ, ನನ್ ರೂಮ್ಗೆ ಹೋಗೋಣ ಬಾ. ನಿತ್ಯ, ಎದ್ದೇಳು. ಅಜ್ಜಿ, ನೀವಾ? ನಿದ್ರೆ ಮಾಡ್ದೆ ಅರ್ಧ ರಾತ್ರಿಲಿ ಏನೋ ನಿನ್ ಅವತಾರ? ಅಂದ್ರೆ ಅಜ್ಜಿ, ನನ್ ರೂಮಲ್ಲಿ ನೀರ್ ಖಾಲಿಯಾಗಿತ್ತು, ನಿತ್ಯ ಕೊಡ್ತಾಳೇನೋ ಅಂತ ಬಂದೆ. ನೀರ್ ಕೂಡ ನಿತ್ಯನೇ ಕೊಡ್ಬೇಕಾ? ಫ್ರಿಡ್ಜ್ ಅಲ್ಲಿ ಇರುತ್ತೆ, ಹೋಗ್ ತಗೋ. ನೀರ್ ಕುಡ್ದು ಚೆನ್ನಾಗ್ ನಿದ್ದೆ ಮಾಡು, ಮತ್ತೆ ಕಳ್ಬೇಕ್ ತರ ಆಡ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.